ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ಫ್ರೈಡೇ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ನಾನು ಬೆಳಿಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಕಸನೆಲ್ಲ ಗುಡಿಸಿ ಬಾಗಿಲನ್ನ ಒರೆಸ್ಕೋತೀನಿ. ನೆಕ್ಸ್ಟ್ ನಾನು ರಂಗೋಲಿನ ಹಾಕ್ಕೊತೀನಿ. ದೊಡ್ಡ ರಂಗೋಲಿ ಏನು ಹಾಕಲ್ಲ, ಸಿಂಪಲ್ಲಾಗಿ ಚಿಕ್ಕದಾಗಿ ರಂಗೋಲಿಗಳನ್ನ ಹಾಕ್ಕೊತೀನಿ ನಾನು. ಕಸ ಗುಡಿಸ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಗಳು ಕೂಡ ಮಲಗಿದ್ದಾಳೆ. ಬೆಳಿಗ್ಗೆ ಬೇಗ ಎದ್ದರೆ ಎಲ್ಲ ಕೆಲಸನೂ ಮಾಡ್ಕೋಬೋದು. ಹಾಗಾಗಿ ಎಲ್ಲ ಕೆಲಸನೂ ಬೇಗ ಆದರೆ ನಾವು ಆ್ಯಕ್ಟಿವ್ ಆಗಿ ಕೂಡ ಇರ್ಬೋದು. ಇಲ್ಲ ಅಂದರೆ ಅವತ್ತಿನ ದಿನ ಎಲ್ಲ ಲೇಜಿತನ ಅನ್ನೋದಾಗ್ಬಿಡುತ್ತೆ. ಹಿಂದಿನ ದಿನವೇ ಫಿಕ್ಸ್ ಆಗಬೇಕು. ನಾವು ನಾಳೆ ಏನು ಕೆಲಸ ಮಾಡ್ತೀವಿ, ಏನು ತಿಂಡಿ ಮಾಡ್ತೀವಿ, ಏನು ಅಡುಗೆ ಮಾಡ್ತೀವಿ ಅನ್ನೋದನ್ನ ಫಿಕ್ಸ್ ಮಾಡ್ಕೊಬಿಡಬೇಕು. ಆವಾಗ ಬೇಗ ಬೇಗ ಎಲ್ಲ ಕೆಲಸಗಳು ಆಗುತ್ತೆ. ಇಲ್ಲ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಕೆಲಸನೂ ಬೇಗ ಆಗೋದಿಲ್ಲ. ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ನೀರು ಕಾಯಕ್ಕಿಟ್ಟು ಹಾಲು ಕಾಯಿಸ್ಕೊತೀನಿ. ಮಗನಿಗೆ ಸ್ಕೂಲ್ ಇರೋದ್ರಿಂದ ರೈಸ್ ಐಟಮ್ಸ್ನೇ ಬೇಗ ಆಗುತ್ತೆ ಅಂತ ಮಾಡ್ತೀನಿ. ಅನ್ನಕ್ಕಿಡ್ತಾ ಇದ್ದೀನಿ. ರೈಸ್ ಆಗೋದ್ರೊಳಗಡೆ ನನ್ನ ಮಗಂದು ಯೂನಿಫಾರ್ಮ್ ಬಟ್ಟೆ ಮೇಲ್ಗಡೆನೇ ಹಾಕಿದ್ದೆ, ತೊಗೊಂಬರೋಣ ಅಂತ ಹೋದೆ. ಯಾವಾಗಲೂ ನಾನು ಬಟ್ಟೆಗಳನ್ನ ಬೇಗ ತಂದಿಟ್ಬಿಡ್ತೀನಿ. ಬೆಳಿಗ್ಗೆ ಹೊತ್ತು ಆಮೇಲೆ ಲೇಟ್ ಆದರೆ ಹಿಂಸೆ ಆಗುತ್ತೆ ಅಂತ. ನಿನ್ನೆ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಬಟ್ಟೆ ಒಣಗಿರಲಿಲ್ಲ. ನಾನು ವಾಶ್ ಮಾಡಿದ್ದು ಕೂಡ ಲೇಟ್ ಆಗಿತ್ತು. ನಾನು ಕೆಳಗಡೆ ಬರೋದ್ರೊಳಗಡೆ ನನ್ನ ಮಗಳು ಎದ್ದು ಅಳ್ತಾ ಇದ್ಲು. ನನ್ನ ಮಗ ನನ್ನ ಕೂಗ್ತಾ ಇದ್ದ. ನನ್ನನ್ನು ನೋಡಿ ಅಳೋದನ್ನೇ ನಿಲ್ಲಿಸ್ಬಿಟ್ಲು. ಮಗ ಕೂಡ ಎದ್ದಿದ್ದ. ಅವನು ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆ ಹೊರಟ್ಬಿಡ್ತಾನೆ. ಅವ್ರ ಪಪ್ಪನ ಹತ್ರ ತಿಂಡಿ ತಿನ್ನಿಸ್ಕೊಂಡ. ಇವತ್ತು ಸ್ಕೂಲ್ ಹತ್ರ ಇರೋದ್ರಿಂದ ಅವನೇ ಹೋಗ್ತಾನೆ. ನಾನಿವತ್ತು ತಿಂಡಿಗೆ ಮಗನಿಗೆ ಚಿತ್ರಾನ್ನ ಮಾಡಿದ್ದೆ. ಹಸ್ಬೆಂಡ್ಗೆ ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಮಾಡು ಅಂದರು. ಹಾಗಾಗಿ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ನಾನು ರೊಟ್ಟಿನ ಮಗನಿಗೆ ಕೊಟ್ಟರೆ ಮಧ್ಯಾಹ್ನದ ಹೊತ್ತಿಗೆ ತಣ್ಣಗಾಗಿರುತ್ತೆ. ಅವನಿಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರಲ್ಲ. ಮಧ್ಯಾಹ್ನಕ್ಕೆ ಊಟ ಬಿಸಿದೇ ಕೊಡ್ಬೋದು, ಸ್ಕೂಲ್ ಹತ್ರನೇ ಇರೋದ್ರಿಂದ. ಆದರೆ ನನ್ನ ಮಗ ಬೆಳಿಗ್ಗೆ ನೀವೇನು ತಿಂಡಿ ಮಾಡಿರ್ತೀರ ಅದನ್ನೇ ನನಗೆ ಲಂಚಿಗೆ ಕೊಡಿ ಅಂತ ಕೇಳ್ತಾನೆ. ಹಾಗಾಗಿ ನಾನು ಬೆಳಿಗ್ಗೆ ತಿಂಡಿನೇ ಅವನಿಗೆ ಲಂಚಿಗೆ ಕೊಟ್ಟು ಕಳಿಸ್ತೀನಿ. ಟೊಮೊಟೊನ ಹೆಚ್ಚಿಟ್ಕೊಂಡು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮಗಳಿಗೆ ಪ್ಯೂರಿ ಮಾಡೋಣ ಅಂತ ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ನ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಯಿಸ್ಬಿಟ್ಟು ನಾನು ಪ್ಯೂರಿ ಮಾಡಿ ತಿನ್ನಿಸ್ತೀನಿ. ಯಾವುದೇ ರೀತಿ ನಾನು ಸಕ್ಕರೆ ಉಪ್ಪನ್ನು ನಾನು ಸೇರಿಸಲ್ಲ. ಹಾಗೇನೆ ಇದೇ ತರಕಾರಿಲೇ ಸ್ವೀಟಿನ ಅಂಶ ಇರೋದ್ರಿಂದ ಹಾಗೆ ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಸ್ಬೆಂಡ್ ಪಪ್ಪಾಯ ತಗೊಬಂದಿದ್ರು. ಅವ್ರು ತಂದರೆ 3-4 ಪಪ್ಪಾಯ ತರ್ತಾರೆ. ಒಂದೇ ಸಲ ಹಣ್ಣಾಗಿಬಿಡುತ್ತೆ. ಹಾಗಾಗಿ ಅವರೇನೆ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನೇ ಖಾಲಿ ಹೊಟ್ಟೆಗೆ ಪಪ್ಪಾಯ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಡೈಜೆಷನ್ ಪವರ್ನ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಪಪ್ಪಾಯ ಹಣ್ಣು. ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು. ಹಣ್ಣು ತಿಂದು ಸ್ವಲ್ಪ ತಾದ್ಮೇಲೆ ತಿಂಡಿ ತಿಂದ್ವಿ. ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ನಾನು ಕೂಡ ತಿಂಡಿ ತಿಂದು ಹಸ್ಬೆಂಡ್ಗೂ ತಿಂಡಿ ಕೊಟ್ಟು ನನ್ನ ಮಗಳಿಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಆ್ಯಪಲ್ ಹಾಕಿ ಪ್ಯೂರಿ ಮಾಡಿದ್ನಲ್ವ, ಆ ಪ್ಯೂರಿನ ತಿನ್ನಿಸ್ದೆ. ಬಾಗಿಲನ್ನು ಹೋಗಿ ಬಡಿತಾ ಇದ್ದಾಳೆ. ಇದಿಷ್ಟು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಗನು ಕೂಡ ಸ್ಕೂಲ್ನಿಂದ ಬಂದ ಮನೆಗೆ. ಸ್ಕೂಲ್ ಹತ್ರನೇ ಇರೋದ್ರಿಂದ ಬೆಳಿಗ್ಗೆನೂ ಅವನೇ ಹೋಗ್ತಾನೆ, ಸಂಜೆ ಕೂಡ ಅವನೇ ಬರ್ತಾನೆ. ರೋಡ್ ಕ್ರಾಸ್ ಮಾಡುವಾಗ ನಿಧಾನವಾಗಿ ದಾಟ್ಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿದ್ದೀವಿ. ಹಾಗೆ ಅವನು ನಿಧಾನಕ್ಕೆ ಬರ್ತಾನೆ. ಸ್ಕೂಲಿಂದ ಬಂದು ಯೂನಿಫಾರ್ಮ್ನೆಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ತಾನೆ. ಸ್ಕೂಲಲ್ಲಿ ಏನೋ ಆಗಿದ್ದನ್ನ ಹೇಳ್ತಾ ಇದ್ದಾನೆ. ಸ್ಕೂಲಿಂದ ಬಂದಮೇಲೆ ಅವ್ನು ಫ್ರೆಶ್ ಅಪ್ ಆಗಿ ಅವ್ನ ಹೋಮ್ವರ್ಕ್ಗಳು ಏನಿರುತ್ತೆ ಅದನ್ನು ಬರ್ಕೊಬಿಡಬೇಕು. ಇಲ್ಲಾಂದರೆ ಅವ್ರ ಪಪ್ಪ ಬೈತಾರೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವನು ಹೋಮ್ವರ್ಕ್ನ ಬರೆದು ಆಮೇಲೆ ಅವನು ಆಟ ಆಡೋಕ್ಕೆ ಹೋಗ್ತಾನೆ. ಮಗಳು ಅಳ್ತಾ ಇದ್ಲು ಅಂತ ಹಸ್ಬೆಂಡ್ ಆಟ ಆಡಿಸ್ತಿದ್ದಾರೆ. ಪಪ್ಪನ ಹತ್ರ ಆಟ ಆಡೋದಂದರೆ ನನ್ನ ಮಗಳಿಗೆ ಇಷ್ಟ ತುಂಬ. ಮಗನು ಹೋಮ್ವರ್ಕ್ ಬರಿತಾ ಇದ್ದಾನೆ. ಚೇರ್ ಮೇಲೆ ಕೂತ್ಕೊಂಡು ಬರೆಯೋಕ್ಕಾಗಲಿಲ್ಲ, ಮತ್ತು ಟೇಬಲ್ ಹತ್ರ ಬಂದು ಕೂತ್ಕೊಂಡು ಬರಿತಿದ್ದಾನೆ. ಅವನಿಗೋಸ್ಕರನೇ ಆ ಟೇಬಲ್ನ ಓದ್ಕೊಳ್ಳೋಕ್ಕೆ ಅಂತ ತೊಗೊಬಂದಿದ್ದು ಹಸ್ಬೆಂಡು. ನೈಟ್ ಡಿನ್ನರ್ಗೆ ಚಿಕನ್ ತೊಗೊಬಂದಿದ್ರು.
ಚಿಕನ್ ಸಾಂಬಾರು ಮಾಡಿ ಸ್ವಲ್ಪ ಕಬಾಬ್ ಮಾಡು ಅಂತ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ. ಮಗಳು ವಾಕರಲ್ಲಿ ಕೂರಿಸಿದ್ದೀನಿ, ಆ ಕಡೆ ಈ ಕಡೆ ಡಿಸ್ಟರ್ಬ್ ಮಾಡ್ತಾನೆ ಇದ್ಲು. ಮೊದಲಿಗೆ ನಾನು ಕಬಾಬ್ಗೆ ಕಲಸಿಡ್ತೀನಿ. 1-2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1-3 ಸ್ಪೂನ್ ಕಬಾಬ್ ಪೌಡರ್ ಹಾಕಿ ಅರ್ಧ ನಿಂಬೆಹಣ್ಣು ರಸ ಹಾಕ್ತೀನಿ. ನೀರೇನೂ ಹಾಕಕ್ಕೆ ಹೋಗೋದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಂಬೆಹಣ್ಣು ಹಾಕ್ತೀನಲ್ವ, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಚಿಕನಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಕಲಸಿ ಎಲ್ಲ ಆದಮೇಲೆ. ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ. ಇವಾಗ ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ನೀರಿನಂಶ ಇರಬಾರ್ದು. ಹಿಂಡಿ ಹಾಕ್ಕೊಂಡು ಕಲಸಿಡ್ತೀನಿ. ಒಂದು 15 ನಿಮಿಷ ಇದು ನೆನಿಬೇಕು. ಮಗ ಸಾಂಬಾರಿನಲ್ಲಿ ಚಿಕನ್ ತಿನ್ನಲ್ಲ, ಹಾಗಾಗಿ ಯಾವಾಗಲೂ ಕಬಾಬ್ ನಮ್ಮ ಮನೇಲಿ ಫಿಕ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಬಿಟ್ಟು ಅವನಿಗೆ ಕಬಾಬ್ ಹಾಕ್ಕೊಡ್ತೀನಿ. ಇದು ನೆನ್ಕೊಳ್ಳೋದ್ರೊಳಗಡೆ ನಾನು ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊತೀನಿ. ಮಕ್ಕಳು ಏನು ಇಷ್ಟಪಡ್ತಾರೆ ಅದು ಮಾಡ್ಕೊಳ್ಳೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಅವ್ರು ಖುಷಿಪಟ್ಟು ತಿಂತಾರಲ್ವ, ಅದು ನಮಗೊಂದು ಖುಷಿ ಕೊಡುತ್ತೆ ಅಲ್ವಾ. ನಾನು ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಅಡುಗೆ ರೂಮಲ್ಲಿ ನಾನ್ ವೆಜ್ ಮಾಡಲ್ಲ. ನಾವೇನಾದ್ರು ನಾನ್ ವೆಜ್ ಮಾಡಿದ್ರೆ ಹೊರಗಡೆ ಸಪ್ರೇಟಾಗಿ ಸ್ಟವ್ ಮತ್ತು ಸಿಲಿಂಡ್ರ್ ಇದೆ, ಅದರಲ್ಲೇ ಮಾಡ್ಕೊಳ್ಳೋದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1-2 ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ತೊಳೆದಿರೋ ಚಿಕನ್ನ ಹಾಕ್ತಾ ಇದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಹಾಕೋಬೇಕು. ಚಿಕನ್ನಲ್ಲೇ ನೀರಿನ ಅಂಶ ಬಿಡೋದ್ರಿಂದ ಸ್ವಲ್ಪ ನೀರು ಹಾಕೋಬೇಕು. ಫಾರಮ್ ಕೋಳಿ ಆಗಿರೋದ್ರಿಂದ ಒಂದು 3-4 ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ನೈಟ್ ಬೇಗ ಅಡುಗೆ ಆದರೆ ಊಟನೂ ಬೇಗ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲಗ್ಬೋದು. ಮಗಳಿಗೆ ಊಟ ಮಾಡಿಸೋದೇ ತುಂಬ ಟೈಮ್ ಹಿಡಿಯುತ್ತೆ. 1 ಅವರ್ ಬೇಕಾಗುತ್ತೆ ಅವಳಿಗೆ ಊಟ ಮಾಡಿಸೋದು. ಹಾಗಾಗಿ ಬೇಗ ಅಡುಗೆ ಕೆಲಸ ಮುಗಿಸ್ಕೊಂಡು ನಾನು ಅವಳಿಗೆ ಊಟ ಮಾಡಿಸ್ತೀನಿ. ಹಸ್ಬೆಂಡ್ ಬರೋದ್ರೊಳಗೆ ಅವಳಿಗೆ ಊಟ ಮಾಡಿಸಿದ್ರೆ ಅವ್ರಿಗೂ ಊಟ ಹಾಕ್ಕೊಟ್ಟು ನಾವು ಕೂಡ ಊಟ ಮಾಡೋದ್ರೊಳಗೆ ಸರಿಯಾಗುತ್ತೆ ಟೈಮು. ಸ್ವಲ್ಪ ಅರಿಶಿನ ಪುಡಿನೂ ಉಪ್ಪನ್ನೂ ಹಾಕಿ ಬೇಯಿಸ್ಕೊಳ್ತೀನಿ. ಇವಾಗ ಸ್ವಲ್ಪ 1 ಲೋಟದಷ್ಟು ನೀರು ಹಾಕಿಬಿಟ್ಟು ವಿಷಲ್ ಹಾಕಿಸ್ಕೊಳ್ತೀನಿ. ಈ ಚಿಕನ್ ಬೇಯೋದ್ರೊಳಗಡೆ ನಾನು ಮಸಾಲೆನ ರುಬ್ಕೋಬೇಕು. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಸಾಲೆ ಹಾಕಿ ಖಾರ ರುಬ್ಕೊಳ್ತಾರೆ ಹಾಗೇ ಮಾಡ್ತಿದ್ದೀನಿ. ಚಿಕನ್ ಕೂಡ ಪರ್ಫೆಕ್ಟಾಗಿ ಬೆಂದಿದೆ, ಹಾಗಾಗಿ ಮಸಾಲೆನ ಹಾಕ್ತಾಯಿದ್ದೀನಿ. ಸಪ್ರೇಟಾಗಿ ಖಾರ ರುಬ್ಬಿ ಮಾಡ್ಬೋದು. ತೆಂಗಿನಕಾಯಿ, ಚಕ್ಕೆ, ಲವಂಗ ಅದು ಸಪ್ರೇಟ್ ರುಬ್ಬಿ, ಟೊಮೊಟೊ ಸಪ್ರೇಟ್ ರುಬ್ಬಿ ಮಾಡ್ಬೋದು. ಬಟ್ ಟೈಮ್ ಹಿಡಿಯುತ್ತೆ. ಟೈಮ್ ಆಗಿದ್ದರಿಂದ ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಬಿ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಮಾಡಿಕೊಂಡ್ರೂ ಸಾಂಬಾರು ಚೆನ್ನಾಗಿರುತ್ತೆ. ನಾವಿವಾಗ ಸಾಂಬಾರು ಎಷ್ಟು ತೆಳು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ವಿಷಲೇನು ಹಾಕ್ಸೋದಿಲ್ಲ, ಹಾಗೇ ಕುದಿಸ್ಕೊಳ್ತೀನಿ. ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು. ಮೊಟ್ಟೆನ ನಾನು ಲಾಸ್ಟಿಗೆ ಹಾಕ್ಕೊಳ್ತೀನಿ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನೀಗ ಚಿಕನ್ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಮುದ್ದೆನ ಮಾಡ್ಕೊಂಡಿದ್ದೀನಿ. ಜೊತೆಗೆ ರೈಸ್ ಕೂಡ ಮಾಡಿದ್ದೀನಿ. ಕಬಾಬ್ನು ಕೂಡ ಮಾಡಿ ಆಯಿತು. ಹಸ್ಬೆಂಡ್ ಕೂಡ ಬಂದರು, ಅವರಿಗೂ ಊಟ ಹಾಕ್ಕೊಟ್ಟು ನಾವು ಕೂಡ ಊಟ ಮಾಡಿದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.